ಎಲ್ರಿಗೂ ನಮಸ್ಕಾರ. ದಿನಾಂಕ 25/1/2025. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ಯಾವ್ಯಾವ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಇವತ್ತು 52,000 ಹೋಗಿದೆ ಅಡಿಕೆ ರೇಟು. ಸೊ ಬನ್ನಿ, ಮೊದಲನೇದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ಕಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತೇಳಿ ಶುರು ಮಾಡೋಣ. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರ, ಇದೇ ಥರದ ಮಾಹಿತಿ ತಿಳಿಯಲು ನಮ್ಮ ಚಾನಲ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೆ. ಬನ್ನಿ, ಇವತ್ತಿನ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ರಾಶಿ ಅಡಿಕೆ ಬೆಲೆ ಮೊದಲನೇದಾಗಿ ನೋಡೋಣ. ತೀರ್ಥಹಳ್ಳಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 52,109 ರೂಪಾಯಿ ಆಗಿರ್ತದೆ. ಹೊಸನಗರದಲ್ಲಿ ನಿನ್ನೆ ಹೊಸ ರಾಶಿ ಅಡಿಕೆ ಬೆಲೆ 51,999 ರೂಪಾಯಿ ಆಗಿರ್ತದೆ. ಇನ್ನು ಶೃಂಗೇರಿಯಲ್ಲಿ ರಾಶಿ ಅಡಿಕೆ ಬೆಲೆ ಇಂದು 51,509 ರೂಪಾಯಿ ಆಗಿರ್ತದೆ. ಕೊಪ್ಪದಲ್ಲಿ ರಾಶಿ ಅಡಿಕೆ ಬೆಲೆ 51,501 ರೂಪಾಯಿ ಆಗಿರ್ತದೆ ವೀಕ್ಷಕರೇ. ಇನ್ನು ಮುಂದಿನ ಮಾರುಕಟ್ಟೆ ತೀರ್ಥಹಳ್ಳಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 52,109 ರೂಪಾಯಿ ಆಗಿರುತ್ತೆ. ಹಾಗೆ ಹೊಸನಗರದಲ್ಲಿ ನಿನ್ನೆ ಹಳೆ ರಾಶಿ ಅಡಿಕೆ ಬೆಲೆ 51,899 ರೂಪಾಯಿ ಆಗಿರುತ್ತೆ. ಜಯಪುರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 50,899 ರೂಪಾಯಿ ಆಗಿರುತ್ತೆ. ಶಿರ್ಸಿಯಲ್ಲಿ ರಾಶಿ ಅಡಿಕೆ ಬೆಲೆ 46,919 ರೂಪಾಯಿ ಆಗಿರುತ್ತೆ. ಶಿರ್ಸಿಯಲ್ಲಿ ಚಾಲಿ ಅಡಿಕೆ ಬೆಲೆ 39,508 ರೂಪಾಯಿ ಆಗಿರ್ತದೆ ವೀಕ್ಷಕರೇ. ಇನ್ನು ಶೃಂಗೇರಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ 51,509 ರೂಪಾಯಿ ಆಗಿರ್ತದೆ. ತೀರ್ಥಹಳ್ಳಿಯಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ 56,279 ರೂಪಾಯಿ ಆಗಿರ್ತದೆ. ಕೊಪ್ಪದಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ 55,919 ರೂಪಾಯಿ ಆಗಿರ್ತದೆ. ಹೊಸನಗರದಲ್ಲಿ ಹೊಸ ಗುರುಬುಲು ನಿನ್ನೆ 29,899 ರೂಪಾಯಿ ಆಗಿರ್ತದೆ. ತೀರ್ಥಹಳ್ಳಿಯಲ್ಲಿ ಇಂದು ಸರಕು ಅಡಿಕೆ ಬೆಲೆ 86,480 ರೂಪಾಯಿ ಆಗಿರ್ತದೆ. ಹಾಗೆ ಹೊಸನಗರದಲ್ಲಿ ಗುರುಬುಲು ನಿನ್ನೆ 24,299 ರೂಪಾಯಿ ಆಗಿರ್ತದೆ. ಕೊಪ್ಪದಲ್ಲಿ ಗುರುಬುಲು ಪ್ರತಿ ಕ್ವಿಂಟಲ್ಗೆ 26,418 ರೂಪಾಯಿ ಆಗಿರ್ತದೆ. ಇನ್ನು ಕೊಪ್ಪದಲ್ಲಿ ಸರಕು ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 85,850 ರೂಪಾಯಿ ಆಗಿರ್ತದೆ ವೀಕ್ಷಕರ. ಇಷ್ಟು ಇವತ್ತಿನ ಟೆಂಡರ್ ಆಗಿರುತ್ತದೆ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.